ನಮಸ್ಕಾರ ಎಲ್ರಿಗೂ. ನೆನ್ನೆ ನೀವು ನೋಡ್ದಂಗೆ ಫುಲ್ ಸುಸ್ತಾಗೋಗಿತ್ತು, ಲೇಟ್ ಆಗಿತ್ತು. ಬಂದು ಎಗ್ ರೈಸ್ ಅದು ಇದು ಮಾಡಿ ತಿಂದು ಮಲಗಿದ್ವಿ. ಆ್ಯಂಡ್ ವಿಶಾಲ್ ತೋರಿಸಿರ್ತಾನೆ ಆಲ್ರೆಡಿ ದ ಸ್ಟೇ ದ್ಯಾಟ್ ನಾವಿದ್ದಿದ್ದು. ಇಲ್ಲಿಂದ ನಾವು ಗೋಲ್ಡನ್ ಸರ್ಕಲ್ ನೋಡೋದಕ್ಕೆ ಹೋಗ್ತಿದ್ವಿ. ನಮ್ಮ ಫಸ್ಟ್ ಪಾಯಿಂಟ್ ಯಾವುದು ಅಂತ ಅಲ್ಲಿಗೆ ಹೋದ್ಮೇಲೆ ನೋಡೋಣ. ಕೆನ್ ಯು ಲುಕ್ ಅಟ್ ದೋಸ್ mountains with full snow? Wow, it's beautiful. ವಿಂಟರ್ ಟೈಮಲ್ಲಿ ಬಂದರೆ ರೋಡ್ಸೇ ಕಾಣಲ್ಲ. ಸ್ನೋ ಫಿಲ್ ಆಗಿರುತ್ತೆ. ಆ್ಯಂಡ್ ಆವಾಗ the only downfall is the daylight is only for 4 hours. So you just get to see places for 4 hours, but everything will be dark. Sunset almost 3 ಆಗುತ್ತಲ್ಲ, 2:33 ಗೆಲ್ಲ ಹೋಗುತ್ತೆ ಅಷ್ಟೇ. ಸೊ ಜಾಸ್ತಿ ನೋಡೋಕ್ಕೆ ಸಿಗಲ್ಲ, but it'll be beautiful. That's a different experience again. ನೋಡಿ, look at like Iceland is known like a landscapes ಗೆ. ಸೊ ಆ್ಯಕ್ಚುಲಿ ಗೋಲ್ಡನ್ ಸರ್ಕಲ್ ಏನು ಅಂದರೆ there are 4 spots ಗೋಲ್ಡನ್ ಸರ್ಕಲಲ್ಲಿ. ಆ್ಯಂಡ್ ನಾವಿವತ್ತು ವಿಲ್ ಬಿ ಕವರಿಂಗ್ 3 ಸ್ಪಾಟ್ಸ್ ಕವರ್ ಮಾಡ್ತಿರ್ತೀವಿ ಗೋಲ್ಡನ್ ಸರ್ಕಲಲ್ಲಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಲೈಕ್ ಐಸ್ಲ್ಯಾಂಡ್ ಇಸ್ ನೋನ್ ಫಾರ್ ಇಟ್ಸ್ ವಾಲ್ಕ್ಯಾನಿಕ್ ಆ್ಯಕ್ಟಿವಿಟೀಸ್ and it is famous for waterfalls. So we'll be going to visit the first waterfalls. But I think in a way we are lucky because touch wood like the weather is amazing. Like ishtu sunlight nodadಕ್ಕೆ adu in the month of May is very rare. It's like proper summer. Houses nodingide all kutti houses. ಎಲ್ಲ ಫಾಲ್ಸ್ನ ನಾವು ಕೆಳಗಿಂದ ನೋಡ್ತೀವಿ, ಬಟ್ ಈ ಫಾಲ್ಸ್ ಸ್ಪೆಷಾಲಿಟಿ ಏನಂದರೆ ಐ ಲೆವೆಲಲ್ಲಿ ನಿಂತ್ಕೊಂಡು ಯು ಕ್ಯಾನ್ ಲಿಟ್ರಲಿ ಸಿ ದ ವಾಟರ್ ಫಾಲ್ಸ್ ಫ್ಲೋಯಿಂಗ್. ಸೊ ಅದು ಹೆಂಗಿರುತ್ತೆ ಅಂತ ವಿಲ್ ಜಸ್ಟ್ ಗೋ ಡೌನ್. ಸ್ಟೆಪ್ಸ್ ಇಳಿತಾ ಇದ್ದೀವಿ. ಒಳ್ಳೆ ಬಿಸಿಲಿದೆ, ನೀರು ಹನಿ ಅವಾಗಿಂದ ಹೊಡಿತಾ ಇದೆ ಮಕ್ಕಕ್ಕೆ. ಸೊ ಕೆಳಗಡೆ ಹೋಗಿ ವಿಲ್ ಸಿ ಹೌ ದ ವಾಟರ್ ಫಾಲ್ಸ್ ಲುಕ್ಸ್. ಚಿಕ್ಕ ಮಗು ಇವಳು, ಅದು ಕೊಡು. ಚಲೋ, ವೆಲ್ಕಮ್. ಇವೆಲ್ಲ ಸೈನ್ ಬೋರ್ಡ್ಸ್ ಹಾಕಿದ್ದಾರೆ, ತುಂಬ ಹುಷಾರಾಗಿರಬೇಕು ಅಂತ. ಸೊ ಈ ರೋಪ್ ದಾಟ್ಬಿಟ್ಟು ದಯವಿಟ್ಟು ಹೋಗ್ಬೇಡಿ ಬಂದರೆ. ಆ್ಯಂಡ್ ಇಲ್ಲಿ ನೋಡ್ತಿದ್ರೆ ಒಂದೇ ಒಂದು ಚಿಕ್ಕ ಪ್ಲಾಸ್ಟಿಕ್ ಪೇಪರ್ ಇಲ್ಲ. ಸೊ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಜಾಗ. ಸೊ ಸ್ವರ್ಣ ಹೇಳ್ದಂಗೆ ವಿವ್ ಅರೈವ್ ಟು ಅವರ್ ಫಸ್ಟ್ ಡೆಸ್ಟಿನೇಷನ್, ಫಸ್ಟ್ ಲೊಕೇಶನ್ ಆಫ್ ಗೋಲ್ಡನ್ ಸರ್ಕಲ್, ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಗಲ್ಫ್ ಫಾಲ್ಸ್. ಗಲ್ಫ್ ಫಾಲ್ಸ್ ಅಂದರೆ ಇಟ್ಸ್ ಗೋಲ್ಡನ್ ಫಾಲ್ಸ್ ಬಿಕಾಸ್ ಸನ್ಸೆಟ್ ಟೈಮಲ್ಲಿ ಈ ಫಾಲ್ಸ್ ಮೇಲೆ ಸನ್ರೈಸ್ ಬಿದ್ದಾಗ ಕ್ರೇಜಿಯಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಇದನ್ನು ಗೋಲ್ಡನ್ ಫಾಲ್ಸ್ ಅಂತಾರೆ. ಆ್ಯಂಡ್ ದಿಸ್ ವಾಟರ್ ಫಾಲ್ಸ್ ಇಸ್ ಮ್ಯಾಸಿವ್, ದಿಸ್ ಇಸ್ ಅಮೇಝಿಂಗ್. ಆ್ಯಕ್ಚುಲಿ ನಾನು ಕೆಲವೊಂದು ಡ್ರೋನ್ ಶಾಟ್ಸ್ ಕೂಡ ಹಾಕ್ತೀನಿ. ಸೊ ಪ್ಲೀಸ್ ಡೂ ವಾಚ್ ದಟ್. ಆ್ಯಂಡ್ ಇದ್ರದ್ದು ಒಂದು ಹಿಸ್ಟ್ರಿ ಇದೆ. ಇದನ್ನು ಒಂದು ಟೈಮಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರಪೋಸಲ್ ಹಾಕಿ ಇದನ್ನು ಪ್ಲ್ಯಾನ್ ಮಾಡಿಬಿಟ್ಟಿದ್ರು ಆಲ್ಮೋಸ್ಟ್ ಇದನ್ನು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಮಾಡೋಣ ಅಂತ. ಬಟ್ ಇಲ್ಲಿರೋ ಲೋಕಲ್ ಎನ್ವಿರಾನ್ಮೆಂಟ್ಸ್ ಒಬ್ಬರು ಇದನ್ನು ಕಾಪಾಡಲೇಬೇಕು ಅಂದ್ಬಿಟ್ಟು ದೇ ಫಾಟ್ ಫಾರ್ ಇಟ್. ಆ್ಯಂಡ್ ಟುಡೇ ದಿಸ್ ಇಸ್ ಅ ಟೂರಿಸ್ಟ್ ಸ್ಪಾಟ್ ಆ್ಯಂಡ್ ಇಟ್ಸ್ ಸ್ಟಿಲ್ ಅಲೈವ್. ಆ್ಯಂಡ್ ಇದ್ರ ಮಧ್ಯದಲ್ಲಿ ನೀರು ಹರಿತಿರೋವಾಗ ಕ್ಯಾನಿಯನ್ ಇದೆ. ಆ ಕ್ಯಾನಿಯನ್ ಮಧ್ಯದಲ್ಲಿ ನೀರು ಹರಿತಿದೆ. ಸೊ ಅದು ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಇಲ್ಲಿ ಕ್ಯಾನಿಯನ್ ಇದೆ, ಕ್ಯಾನಿಯನ್ ಮಧ್ಯದಲ್ಲಿ ನೀರು ಹರಿತಿದೆ. ಈಗ ಆಲ್ಸೋ ಐಸ್ ಪ್ಯಾಚಸ್ ಕೂಡ ಸ್ವಲ್ಪ ಇದೆ. ಸೊ ಸ್ನೋ ಇನ್ನೂ ಸ್ವಲ್ಪ ಇಟ್ಕೊಂಡಿದೆ. ಸೊ ಇದು ದಿಸ್ ಇಸ್ ಗೋಲ್ಡನ್ ಫಾಲ್ಸ್ ಆ್ಯಂಡ್ ಆಲ್ಸೋ ಕಾಲ್ಡ್ ಆಸ್ ಗುಲ್ಫಾಸ್. ಇಟ್ಸ್ ಅಮೇಝಿಂಗ್. ಸೊ ಹೆಂಗನ್ಸ್ತು ವಾಟರ್ ಫಾಲ್ಸ್? ಹೌ ಇಸ್ ಇಟ್? ಫಸ್ಟ್ ಸ್ಪಾಟೇ ಬಾಂಬ್ ಆಗಿದೆ ಆ್ಯಕ್ಚುಲಿ. So let's get back and start exploring the next destination. Until then,
ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ. ಲೋ ರಂಗಣ್ಣ ಕರೆಂಟ್ ಹುಷಾರು ಹೊಗೆ ಹಾಕ್ಸ್ಕೊಬಿಟ್ಯಾ. ಕರೆಕ್ಟ್ ಅದಕ್ಕೆ